ನಮ್ಮ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನೋಡಿರುವಾಗ 5ನೇ ತರಗತಿಯ ಸಾಮಾನ್ಯ ಜ್ಞಾನವನ್ನು ನೋಡಿದ್ದೀವಿ. ಈಗ ಅದೇ ರೀತಿಯಾಗಿ 10 ಪ್ರಶ್ನೆಗಳನ್ನು ತಂದಿದ್ದೀನಿ. ಇವು ವೆರಿ ಇಂಪಾರ್ಟೆಂಟ್. ಅವನ್ನು ನೋಡೋಣ ಬನ್ನಿ. ನೋಡಿ ಗೈಸ್, ಮೊದಲನೆಯದಾಗಿ ಕನ್ನಡ ಭಾಷೆಯನ್ನು ಏನೆಂದು ಕರೆಯುತ್ತಾರೆ? ಕನ್ನಡ ಭಾಷೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಕ್ವೆಶ್ಚನ್ ಆನ್ಸರ್. ನಾವು ಏನಂದ್ವಿ? ಕನ್ನಡ ಭಾಷೆ ನಮ್ಮ ನಾಡಿನ ಭಾಷೆ. ನಾಡಿನ ಭಾಷೆ. ಎರಡನೇ ಕ್ವಶನ್, ಮನುಷ್ಯನ ದೇಹದಲ್ಲಿ ಎಷ್ಟು ಹಲ್ಲುಗಳಿರುತ್ತವೆ ಅಂದ್ರೆ ಮನುಷ್ಯನ ದೇಹದಲ್ಲಿ ಎಷ್ಟು ಹಲ್ಲುಗಳಿರುತ್ತವೆ? 32 ಹಲ್ಲುಗಳು. ಹೌದಾ? 32 ಹಲ್ಲುಗಳು. ಭಾರತದಲ್ಲಿ ಅತಿ ಉದ್ದದ ನದಿ ಯಾವುದು? ಅಂದ್ರೆ ಭಾರತದಲ್ಲಿ ಅತಿ ಉದ್ದದ ನದಿ ಯಾವುದು ಅಂತ ಕೇಳಿದ್ದಾರೆ. ಗಂಗಾ ನದಿ. ಗಂಗಾ ನದಿ. ಭಾರತದಲ್ಲಿ ರಾಷ್ಟ್ರೀಯ ಜಲಚರ ಯಾವುದು? ಗಂಗಾ ಡಾಲ್ಫಿನ್. ಈಸಿ ಇರುತ್ತೆ ಕ್ವಶನ್, ಆನ್ಸರ್ ಮಾಡ್ಬೇಕಷ್ಟೆ. ಗಂಗಾ ಡಾಲ್ಫಿನ್. ವಾರದಲ್ಲಿ ಎಷ್ಟು ದಿನಗಳಿರುತ್ತವೆ? ಗೊತ್ತಿರಬಹುದು ನಿಮಗೆ. ವಾರದಲ್ಲಿ ಎಷ್ಟು ದಿನಗಳಿರುತ್ತವೆ? 7 ದಿನಗಳು. 7 ದಿನಗಳು. ನೋಡಿ ಗಾಯ್ಸ್, ಕನ್ನಡ ಭಾಷೆಯನ್ನು ಏನೆಂದು ಕರೆಯುತ್ತಾರೆ? ನಾಡಿನ ಭಾಷೆ. ಮನುಷ್ಯನ ದೇಹದಲ್ಲಿ ಎಷ್ಟು ಹಲ್ಲುಗಳಿರುತ್ತವೆ? 32 ಹಲ್ಲುಗಳು. ಭಾರತದಲ್ಲಿ ಅತಿ ಉದ್ದದ ನದಿ ಯಾವುದು? ಗಂಗಾ ನದಿ. ಭಾರತದ ರಾಷ್ಟ್ರೀಯ ಜಲಚರ ಯಾವುದು? ಗಂಗಾ ಡಾಲ್ಫಿನ್. ವಾರದಲ್ಲಿ ಎಷ್ಟು ದಿನಗಳು ಇರುತ್ತವೆ? 7 ದಿನಗಳು. ಪ್ರಶ್ನೆಗಳು ತುಂಬಾನೇ ಈಸಿ ಇದೆ, ಬರ್ಕೊಳ್ಳಿ ನೀವು. ವೆರಿ ಇಂಪಾರ್ಟೆಂಟ್. ನಿಮ್ಮ ನೋಟ್ಸ್ ಅಲ್ಲಿ ಬರ್ಕೊಂಡ್ರೆ ನಿಮಗೆ ಯಾವಾಗಾದ್ರೂ ಟೈಮ್ ಸಿಕ್ಕರೆ ಓದ್ಕೋಬಹುದು. ಆನ್ಸರ್ ಬರ್ದಿದ್ದೀನಿ. ಕನ್ನಡ ಭಾಷೆಯನ್ನು ಕರೆಯುತ್ತಾರೆ ನಾಡಿನ ಭಾಷೆ. ಮನುಷ್ಯನ ದೇಹದಲ್ಲಿ ಎಷ್ಟು ಹಲ್ಲುಗಳು ಇರುತ್ತವೆ? 32. ಭಾರತದಲ್ಲಿ ಅತಿ ಉದ್ದದ ನದಿ ಯಾವುದು? ಗಂಗಾ ನದಿ. ಭಾರತದ ರಾಷ್ಟ್ರೀಯ ಜಲಚರ ಯಾವುದು? ಗಂಗಾ ಡಾಲ್ಫಿನ್. ವಾರದಲ್ಲಿ ಎಷ್ಟು ದಿನ ಇರುತ್ತವೆ? 7 ದಿನಗಳು. ಈಸಿ ಪ್ರಶ್ನೆ, ಈಸಿ ಆನ್ಸರ್. ಇವು 5 ಅರ್ಥ ಆದರೆ ಇನ್ನು 5 ಅರ್ಥ ಆಗ್ತದೆ. ನೋಡಿ ಗೈಸ್, ಈಗ ತಾನೇ 5 ಕ್ವಶನ್ ಆನ್ಸರ್ ನೋಡಿದೀವಿ. ಈಗ ಮುಂದಿನ 5 ಕ್ವಶನ್ಗೆ ಆನ್ಸರ್ ಮಾಡೋಣ ಬನ್ನಿ. 6ನೇ ಕ್ವಶನ್, ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು? ಅಂದ್ರೆ ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್. ಭೂಮಿಯ ಏಕೈಕ ಉಪಗ್ರಹ ಯಾವುದು? ಭೂಮಿಯ ಏಕೈಕ ಉಪಗ್ರಹ ಯಾವುದು? ಇರೋದು ಒಂದೇ, ಚಂದ್ರ. ಒಂದು ವರ್ಷದಲ್ಲಿ ಎಷ್ಟು ತಿಂಗಳು ಇರುತ್ತವೆ? ಅಂದ್ರೆ 365 ದಿನಗಳು ಇರುತ್ತವಲ್ಲ, ಅಂದ್ರೆ ಎಷ್ಟು ತಿಂಗಳುಗಳು ಇರುತ್ತವೆ? 12 ತಿಂಗಳು. 12 ತಿಂಗಳು ಆಯ್ತಂದ್ರೆ 1 ವರ್ಷ. ಹೌದಾ? ಅರ್ಥ ಆಯ್ತಲ್ಲ ನಿಮ್ಗೆ? ಅಂದ್ರೆ ಒಂದು ವರ್ಷದಲ್ಲಿ ಎಷ್ಟು ತಿಂಗಳು ಇರುತ್ತವೆ? 12 ತಿಂಗಳು. 12 ತಿಂಗಳು ಆಯ್ತು ಅಂದ್ರೆ ನಮಗೆ 1 ವರ್ಷ ಆಗುತ್ತೆ. ಅಂದ್ರೆ 365 ದಿನಗಳು ಕಂಪ್ಲೀಟ್ ಆಯ್ತು ಅಂದ್ರೆ ನಮಗೆ 1 ವರ್ಷ. ಈಗ ನೆಕ್ಸ್ಟ್ ಕ್ವಶನ್, ಭಾರತದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿ. ನೀರಿನ ಅಣುಸೂತ್ರ ಯಾವುದು? H2O. ಯಾರಿಗೆ ಕಾಣಿಸಲ್ಲ ಓದ್ತೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಕಾಣಿಸ್ತದಲ್ಲ, ನೀಟಾಗಿ ಬರ್ದಿದ್ದೀನಿ. 6ನೇ ಕ್ವಶನ್, ವಿಶ್ವದ ಅತಿ ಎತ್ತರದ ಪರ್ವತ ಯಾವುದು? ಮೌಂಟ್ ಎವರೆಸ್ಟ್. ಭೂಮಿಯ ಏಕೈಕ ಉಪಗ್ರಹ ಯಾವುದು? ಚಂದ್ರ. ಒಂದು ವರ್ಷದಲ್ಲಿ ಎಷ್ಟು ತಿಂಗಳುಗಳು ಇರುತ್ತವೆ? 12 ತಿಂಗಳು. ಭಾರತದ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ? ಮಹಾತ್ಮ ಗಾಂಧೀಜಿ. ನೀರಿನ ಅಣುಸೂತ್ರ ಯಾವುದು? H2O. ಇವು 5 ಕ್ವಶನ್ ಫುಲ್ ಈಸಿ ಇದಾವೆ. ಈ 10 ಕ್ವಶನ್ ನೀವು ನೋಟ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ಕೊಂತ. ಪ್ಲೀಸ್ ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಅಂದ್ರೆ ಕ್ವಶನ್ ಬರ್ತಿದ್ದೆ ನಾವು ಫಸ್ಟಿಗೆ, ನಿಮಗೆ ಅಡ್ವಾನ್ಸ್ ಯಾವ್ದಾದ್ರು ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ.
ನೋಡಿ ಇಷ್ಟೇ ಈಸಿ ಇದೆ. ತುಂಬಾನೇ ಯೂಸ್ಫುಲ್ ನಿಮಗೆ ಕ್ವಶನ್ ಆನ್ಸರ್. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ವಶನ್ ಇವನೇ ತರ್ತೀನಿ, ಜಿಕೆ ತರ್ತೀನಿ ಮತ್ತು ಮ್ಯಾಥ್ಸ್ ಅನ್ನು ಹೇಳ್ತೀನಿ. ಬಟ್ ಇವತ್ತು ಕ್ವಶನ್ ನೋಡ್ಕೊಳ್ಳಿ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು.